ರಕ್ತದ ಕಣಕಣ ಕುದಿಯುತ್ತಿದೆ, ರಕ್ತದ ಕಣಕಣ ಕುದಿಯುತ್ತಿದೆ. ರೌಡಿ ಶೀಟರ್ ಇರಬಹುದು. ಈಗ ಯಾರ್ಯಾರಿಗೆ ರೌಡಿ ಶೀಟರ್ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಗೊತ್ತಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು, ಚಕ್ರವರ್ತಿ ಸೂಲಿಬೆಲೆ, ಪುತ್ತಿಲು ಇಂಥ ಹಿಂದೂ ಕಾರ್ಯಕರ್ತರಿಗೆ ರೌಡಿ ಶೀಟರ್ ಮಾಡೋದು, ಗಡೀಪಾರ್ ಮಾಡುವಂಥದ್ದು, ಆ ರೌಡಿ ಶೀಟರ್ ಗುಂಡಾ ಆ್ಯಕ್ಟದ ಬೆಲೆನೇ ಕಳೆದ್ಬಿಟ್ಟಿದ್ದಾರೆ. ಭಯನೇ ಇಲ್ಲ ಇವತ್ತು. ಯಾರು ಬೇಕಾದವ್ರು ರೌಡಿ ಶೀಟರ್ ಮಾಡೋದು. ಸೊ ಹಾಗಾಗಿ ನೀವು ಕೇಂದ್ರ ಯಾವುದನ್ನು ಬಲವಾಗಿ ಹೇಳಬೇಕು ಅಂತಂದ್ರೆ ಗಿಡಕ್ಕೆ ಕಟ್ಟಿ ಹೊಡೆದಿದ್ದನ್ನು ಹೇಳೋದು ಬಿಟ್ಟು ಉಳಿದೆಲ್ಲ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ರಿ, ಅದನ್ನ ಹೇಳಿ, ಅದನ್ನ ಕೇಂದ್ರಿತವಾಗಿ ಅದನ್ನ 4 ಜನರನ್ನ ಅರೆಸ್ಟ್ ಮಾಡೋದಾ? 30-40 ಜನ ಇದ್ದಾರೆ, ಮಹಿಳೆಯರು ಇದಾರೆ ಅಲ್ಲಿ. ಅದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಮರು ಎಲ್ಲರೂ ಹೊಡೆದಿದ್ದಾರೆ ಅಂತೇಳಿ. ಯಾರು ಇಲ್ಲ, ಮುಸ್ಲಿಂ ಗುಂಡಾಗಳು ಮಾತ್ರ ಹೊಡೆದಿದ್ದಾರೆ. ಹಿಂದೂನ ಅರೆಸ್ಟ್ ಮಾಡಿದ ಡ್ರೈವರ್, ಅವನು ಗೋವುಗಳನ್ನ ತಗೊಂಡು ಹೋಗ್ತಾ ಇರುವಂತ ಡ್ರೈವರ್ ಅನ್ನ ಅರೆಸ್ಟ್ ಮಾಡಿ ಹಿಂದೂ ಮುಸ್ಲಿಂ ಅಂತನ್ನುವಂತ ಒಂದು ಡೈಲ್ಯೂಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದಾರಲ್ಲ, ಇದು ನಿಮ್ಮ ಘನತೆಗೆ ಶೋಭೆ ತರುವಂತದ್ದಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಯೋಗ್ಯತೆ ಇದೆ, ಅದು ಯೋಗ್ಯತೆಯನ್ನು ಉಳಿಸ್ರಿ, ಘನತೆ ಉಳಿಸ್ರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಏನ್ ಅವ್ರಪ್ಪಂದ ನನಗ ಗ್ರಾಮ ಅವ್ರು ಹೊಡಿಬೇಕಾದ್ರೆ ಎಲ್ಲಿ ಹೋಗಿದ್ರು ಅವರು? ಯಾರ್ಯಾರು ಹೊಡಿದಿದ್ದಾರೆ ಅವ್ರನ್ನ ಹೊಡಿಲಿ ಅವರು, ಅಥವಾ ಹಿಡಿದುಕೊಳ್ಳಿ ಅವರು. ಈಗ ಗ್ರಾಮಸ್ಥರು ಅಂತ ಹೇಳ್ತಾ ಇದಾರೆ. ಅದು ಎಲ್ಲ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಿದೆ. ಅದು ಗ್ರಾಮಸ್ಥರಲ್ಲ, ಅದು ಯಾರನ್ನೋ ಒತ್ತಡ ಮಾಡಿ ಏನೋ ಮಾಡಿ ಇದನ್ನ ಘಟನೆಯನ್ನು ಇಡೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಇದು. ಸೊ ಈ ತಾಲಿಬಾನ್ ಮಾದರಿಯ ಜಿಹಾದಿಗಳ ಮಾನಸಿಕ ಸ್ಥಿತಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಉಳಿದೆಲ್ಲ ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಡ್ರಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಗೋವಿನ ಸಲುವಾಗಿ ಸಾಯೋಕೆ ತಯಾರಿದೀವಿ ನಾವು, ಗೋವಿನ ಸಲುವಾಗಿ ಸಾಯಿಸೋಕ್ಕೂ ತಯಾರಿದೀವಿ ನಾವು. ಸಾವಿರಾರು ವರ್ಷದಿಂದ ಈ ದೇಶದಲ್ಲಿ, ಈ ನೆಲದಲ್ಲಿ ಅನ್ಯಾಯ ಆಗ್ತಾ ಇದ್ದಾರೆ. ನಮಗೆ ಔಷಧಿ ಕೊಡ್ತಾ ಇದೆ, ನಡೆದಾಡುವ ದೇವರು ಅಂತ ಹೇಳುವಂತ ಆ ಕಾಮಧೇನುವನ್ನು ಇವತ್ತಿನ ತನಕ ಕತ್ತರಿಸ್ತಾ ಇದಾರಲ್ಲ, ನಮಗೆ ಸಿಟ್ಟು ಬರುದಿಲ್ಲೇನ್ರಿ? ನಿಮಗೆ ತಿನ್ನಕ್ಕೆ ಬೇಕಾದಷ್ಟು ಪ್ರಾಣಿಗಳಿದಾವೆ, ಮುಸ್ಲಿಂ ಸಮಾಜದವ್ರು ಬೇಕಾದಷ್ಟು ಪ್ರಾಣಿಗಳು ತಿನ್ನಿ, ಆದರೆ ಗೋವನ್ನು ಬಿಟ್ಟು ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್, ಕಾಂಗ್ರೆಸ್ ಸರ್ಕಾರ ಸುಧಾರಣೆ ಮಾಡ್ಕೊಳ್ಳೋದೇ ಇದ್ರೆ ಹಿಂದೂ ಸಮಾಜ ಸಿಡಿದೇಳುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹೋಗ್ಲಿಲ್ಲ ಅಂದ್ರೆ ಅರೆಸ್ಟ್ ಆಗ್ತೀವಿ, ಅವ್ರು ಏನ್ ಮಾಡ್ತಾರ ಮಾಡ್ಲಿ, ನಾವಂತೂ ಬಿಡುದಿಲ್ಲ, ನಾವು ಹೋಗೋ. ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತೇಳಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ. 2 ದಿನದ ಹಿಂದೆ, ಘಟನೆಯ 2 ದಿನದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಇಂತಹ ಸಂದರ್ಭದಲ್ಲಿ ಸೋ ಮೋಟಿವ್ ಕೇಸ್ ಇಮಿಡಿಯೇಟ್ ಹಾಕೊಂಡು ಅದರ ಸಂಬಂಧಪಟ್ಟಂತ ಪ್ರಕ್ರಿಯೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸೋ ಮೋಟಿವ್ ಕೇಸ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಕಾಯ್ದಿದ್ದೀವಿ. ಯಾವಾಗ ಇದೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಡಿಯೋ ವೈರಲ್ ಆಯಿತು, ಇದು ರಿವರ್ಸ್ ಹೊಡೀತು, ಆವಾಗ ಸೋ ಮೋಟಿವ್ ಹಾಕೊಳ್ತಾರೆ. ಮುಂಚೆನೆ ಯಾಕೆ ಹಾಕೊಳ್ಳಿಲ್ಲ? ಇನ್ನು ಕಂಪ್ಲೇಂಟ್ ಇಲ್ಲ ಅಂತ ಅಂಡರ್ಟೇಕಿಂಗ್ ಕೊಡೋಣ. ಅದಕ್ಕೇನು ಕಂಪ್ಲೇಂಟ್ ಕೊಡೋಣ್ರಿ, ಕಂಪ್ಲೇಂಟ್ ಕೊಡೋದಕ್ಕೆ ಏನಿಲ್ಲ, ಕಂಪ್ಲೇಂಟ್ ಆಗಿದೆ. ಅಲ್ಲ, ಅಂಡರ್ಟೇಕಿಂಗ್ ಕೊಟ್ಟಿದ್ರು, ಏನು ಕಂಪ್ಲೇಂಟ್ ಇಲ್ಲ ಅಂತ ಪೊಲೀಸರು ಹೇಳಿದ್ರು. ಅದೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಆಗತ್ತೆ. ಏನು ಕಂಪ್ಲೇಂಟ್ ಕೊಡೋದಕ್ಕೇನು ನಾವೇನು ಹೆದರೋದಿಲ್ಲ, ಬಿಡೋದಿಲ್ಲ, ಪ್ರಶ್ನೆನೇ ಇಲ್ಲ. ಅಲ್ಲ, ಮನೆಗೆ ನುಗ್ಗಕ್ಕೆಲ್ಲ ಅವಶ್ಯಕತೆ ಏನಿದೆ? ಅನಾವಶ್ಯಕ ಸುಮ್ಮನೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಅವ್ರಾಯ್ತು ಮನೆಗೆ ನುಗ್ಗದಂತ ಹೆಣ್ಮಕ್ಳ ಕಂಪ್ಲೇಂಟ್ ಕೊಡ್ಲೆ, ನಾವು ಹೋಗಕ್ ರೆಡಿ ಇದ್ದೀವಿ. ಇನ್ನೊಂದು ಹಪ್ತಾ ವಸೂಲಿ ಗೋರಕ್ಷಕರು ಎಂದೂ ಮಾಡುವುದಿಲ್ಲ. ಆಯ್ತು, ಹಪ್ತಾ ವಸೂಲಿ ಮಾಡ್ತಾ ಇದ್ದಾರೆ ಅಂತನ್ನುವಂತ ಹೇಳುವಂತವ್ರು ನೀವು ಅವರನ್ನ ಅರೆಸ್ಟ್ ಮಾಡ್ರಿ, ಕಂಪ್ಲೇಂಟ್ ಕೊಡ್ರಿ. ಹಾಗಾದ್ರೆ ಹಪ್ತಾ ವಸೂಲಿ ಇದರ ಹಿಂದೆ ಹಾಗಾದ್ರೆ ಗೋಕಳ್ಳತನ ಇದೆ ಅಂತ ಆಯ್ತಲ್ಲ, ಇದನ್ನು ಒಪ್ಕೊಂಡಾಯ್ತಲ್ಲ. ಅವ್ರು ಗೋ ತಗೊಂಡು ಹೋಗುವಂತವ್ರು ಹಪ್ತಾ ಕೊಡ್ಬೇಕಾದ್ರೆ ತಪ್ಪಿತಸ್ಥರಿದ್ದಾರೆ, ಅವ್ರ ಮೇಲೂ ಕ್ರಮ ಆಗೋಬೇಕಲ್ಲ. ಇದು ನಮ್ಮ ಹಿಂದೂ ಕಾರ್ಯಕರ್ತರನ್ನ, ಗೋರಕ್ಷಕರನ್ನ ಬದನಾಮ್ ಮಾಡುವಂತಹ ಪ್ರಯತ್ನ.
ಯಾರ್ಯಾರ ಹಪ್ತಾ ವಸೂಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ನಾರು ಎಷ್ಟೆಷ್ಟು ಮಾಡಿದ್ದಾರೆ ಗೊತ್ತಿದೆ ನಮಗೆ. ವಿಡಿಯೋ ತೋರಿಸ್ಬೇಕಾ? ಸಾಕ್ಷಿ ಕೊಡ್ಬೇಕಾ? ಇವತ್ತು ಸಮಾಜದಲ್ಲಿ ನಿಮ್ಮ ಬಗ್ಗೆ, ಡಿಪಾರ್ಟ್ಮೆಂಟ್ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ, ಕಾಂಗ್ರೆಸ್ನವ್ರ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಹೇಳ್ಬೇಕಾ? ನಾವು ಬಾಯಿ ಬಿಟ್ಟು ಹೇಳ್ಬೇಕಾ? ನಮ್ಮ ಹಿಂದೂ ಕಾರ್ಯಕರ್ತರನ್ನ ಗೋರಕ್ಷಕರ ಮೇಲೆ ಬದನಾಮ್ ಮಾಡುವಂತಹದ್ದು. ಇದೇ ಮಾದರಿಯಲ್ಲಿ ಶಿವ ಉಪ್ಪಾರನ್ನ ನೀವು ಕೊಂದು ಹಾಕಿದ್ರಿ. ನೀವು ಶಿವ ಉಪ್ಪಾರ ಒಬ್ಬ ಗೋರಕ್ಷಕ ಇದ್ದ, ಮುಚ್ಚ ಹಾಕಿದ್ರೆ ಏನ್ ಮಾಡಿದ್ದ ಅಪರಾಧ ಅವನು? ಸೊ ಅಂಥ ಗೋರಕ್ಷಕರನ್ನ ಕೊಲೆ ಮಾಡಿದಂಥವ್ರನ್ನ ಮುಚ್ಚಾಕುವಂಥವ್ರು ಈಗ ಹಿಡಿದಂಥವ್ರನ್ನ ಬಿಡ್ತೀರ ನೀವು? ಬೇರೆ ಬೇರೆ ರೀತಿಯ ಬಣ್ಣ ಕಟ್ಟಿ ಬಣ್ಣ ಹಚ್ಚಿ. ಸೊ ಕಾಂಗ್ರೆಸ್ಸಿನ ನೀತಿ ಬಹಳ ದೊಡ್ಡ ಅನಾಹುತ, ಅಪಾಯಕಾರಿ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಸಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು.